ಸತೀಸಾ ಸತೀಸಾ. ಓಹೋ ಮಾವಯ್ಯ, ಯಾವಾಗ ಬಂದ್ರಿ? ಬರ್ರಿ 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 ಕೂತ್ಕೊಳ್ರಿ. ಸಸಿ ತಾಯಿ ಎಲ್ಲವ ಸತೀಸಾ, ಮನೆಗಿಲ್ವೇ? ಇಲ್ಲ ಮಾವಯ್ಯ, ಅದು ಬಾಳೆಗೆ ಗೊಬ್ಬರ ಬೇಕು ಹಾಕಿಸ್ತೀನಿ ಅಂತ ಹೋದವರು ಬಂದಿಲ್ಲ. ಏನಿಸೆ ಮಾವಯ್ಯ? ಓ ಬಾಳೆ ಗೊಬ್ಬರ ಹಾಕ್ಸಕೋದ್ನಾ? ಸರಿ ತಾಯಿ. ಮಗ ಅಲ್ಲವಾ? ಮಗ ಕಾಣಿಸ್ತಿಲ್ಲ. ಇಷ್ಟೊತ್ನಾಗ ಎಲ್ಲಿರ್ತಾಳೆ ಮಾವಯ್ಯ? ಈ ಸ್ಕೂಲ್ಗೆ ಹೋಗೋಳೆ. ನೀವು ಕೂತ್ಕೊಳ್ಳಿ, ಕಾಪಿ ಕೊಡ್ತೀನಿ. ಬಿಸಿಲು ಸರಿ, ಮಜ್ಜಿಗೆನ ಕೊಟ್ಟೇನು, ಕೂತ್ಕೊಳ್ಳಿ. ಮಜ್ಜಿಗೆ ಕಾಪಿ ಎಲ್ಲ ಆಮೇಲೆ ಕುಡಿಯೋಣ ಇರವ. ಅದು ನಿನ್ನ ಹತ್ರ ಏನು ಮಾತಾಡ್ಬೇಕಿತ್ತು ಕಣ್ ತಾಯಿ. ಅದೇನು ಹೇಳಿ ಮಾವಯ್ಯ. ಹೆಂಗೆ ಕೇಳೋಣ ಸತೀಸ, ಇದ್ದಿರು ಒಂಥರ. ಮನೆಗೆ ಬಂದಿದ್ದಂತವ? ಹ್ಞೂ ಮಾವಯ್ಯ ಬಂದಿದ್ದೆ. ಅತ್ತಮ್ಮ ಹೇಳಿದ್ರಾ? ಹ್ಞೂ ಕಣವ, ನಿಮ್ಮ ಅತ್ತೆನೇ ಹಂಗಂದ್ಲು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇದ್ಯಾಕೆ ಮಾವಯ್ಯ ಒಂದು ರೀತಿ ಬೈ ಬಿದ್ದವ್ರಂಗೆ ಮಾತಾಡ್ತೀರಿ? ನಿಮ್ಮನ್ನು ನಾವು ಯಾವತ್ತೂ ದೂರ ಕಂಡಿಲ್ಲ ಮಾವಯ್ಯ. ನೀವು ಯಾವತ್ತಿದ್ರೂ ನಮಗೆ ದೇವ್ರಿದ್ದಂಗೆಯ. ಆದರೆ ಇವತ್ತ ನಾವು ಕೇಳಬೇಕು ಅಂತಿರಲಿಲ್ಲ. ಏನು ಮಾಡೋಣ, ಪರಿಸ್ಥಿತಿ ಹಂಗೆ ಮಾಡಿಬಿಟ್ಟದೆ. ಏನವ ಏನು ಹೇಳ್ತಿದ್ದಿ ನೀನು? ಏನು ಬಿಡ್ಸಿ ಹೇಳು ತಾಯಿ. ಇದೇನು ಮಾವಯ್ಯ ಕಾಣ್ದವ್ರಂಗೆ ಕೇಳಿರಿ. ನಾನು ಮನೆಗೆ ಬಂದ ವಿಷಯ ನಿಮ್ಗೆ ಗೊತ್ತಿದ್ನಕ್ಕೆ ಯಾಕೆ ಬಂದಿದೆ ಅಂತಲೂ ಗೊತ್ತಿರ್ಬೇಕಲ್ವೇ? ಅತ್ತಮ್ಮ ಅದನ್ನೇ ಹೇಳಿ ಇದೇ ಹೇಳಿಲ್ವೇ? ಹೇಳಿ ಮಾವಯ್ಯ. ಅಯ್ಯೋ ತಾಯಿ, ಸಸಿ ಬಂದಿದ್ಲು ಅಂತ ಅಂದ್ಲು ಅಷ್ಟೇಯ, ಏನು ಎತ್ತಂತ ನಾನು ಕೇಳಿಲ್ಲ. ಅವಳು ಎಲ್ಗೋ ಹೋಗೋ ಅವಸರದಾಗಿದ್ಲು, ಅದಕ್ಕೆ ಸತೀಶ ಏನಾರು ಹೇಳ್ಕಳ್ಸೋನೇನೋ ಅಂತೇಳಿ ಬಂದೆ ಕಣವ. ಏನು ಇಸ್ಸೇನವ? ನಾನು ಇತ್ತಾಗ ಬಂದಿರಲಿಲ್ಲ ನೋಡು, ಅದಕ್ಕೆ ಏನಾರು ಬಂದಿದ್ದೇನೋ ಅಂತ ಬಂದೆ. ಏನವ ಇಸ್ಯ, ಏನು ಬಂದಿದ್ದು ಹೇಳು? ಏನೋ ಹೇಳೋಕೆ ಬಂದಲ್ಲ? ಏನೂ ಇಲ್ಲ ಮಾವಯ್ಯ, ಇರೋದಿದ್ದಂಗೆ ಹೇಳ್ತೀನಿ ಕೇಳ್ರಿ. ಇವರು ಎಲೆಕ್ಷನ್ನು, ಅವ್ರಿವ್ರಿಗೆ ಸಾಲ ಕೊಡಿಸು, ಅದು ಇದು ಅಂದ್ಕೊಂಡು ಕೈಲಿದ್ದಿದ್ದು ಬಿಡ್ಗಾಸೆಲ್ಲ ಖಾಲಿ ಮಾಡೋರೆ. ನಿಮ್ಮ ಹತ್ರ ಮುಚ್ಚಿಕೊಂಡೇನು ಹೇಳ್ಬೇಡ ಅಂತ ಅವ್ರು ಹೇಳ್ತಾರೆ. ಆರು ನನಗೂ ಮನೆ ನಿಭಾಯಿಸೋದು, ಮಗ ಸಾಕೋದು, ಬೆಳೀತಾ ಇರೋ ಮಗಳು ಈಗಲಾಗ್ಲೂ ಅನ್ನೋ ವಯಸ್ಸಿಗೆ ಬರ್ತಾಳೆ. ಇವ್ರು ಹಿಂಗೆ ಮಾಡಿಕೊಂಡು ಇವತ್ತು ಜಮೀನಾಯ್ತು ಇವರಾಯ್ತು ಅನ್ನಂಗೆ ಬಂದು ಕೂತವ್ರೆ. ಕೈಯಲ್ಲಿ ಬಿಡ್ಗ ಸಿಕ್ಕಿಲ್ಲ. ಹಿಂಗೆ ಹೇಳ್ತೀನಿ, ಬೇಜಾರು ಮಾಡ್ಕೊಬಿಡಿ. ನಿಮ್ಮ ಕುಟೆ ಕಷ್ಟ ಹೇಳ್ಕೊಳಕ್ಕೂ ನಂಗೆ ಇಷ್ಟ ಇಲ್ಲ. ಹಂಗಂತ ನಮ್ಮ ಅಪ್ಪನ ಮನೆಯವ್ರ ಮುಂದೆ ಕೈ ಚಾಚಿ ನಿಮ್ಮ ಮರ್ಯಾದೆ ತೆಗಿಯೋಕ್ಕೂ ನಂಗೆ ಇಷ್ಟ ಇಲ್ಲ. ಆದರೂ ಪರಿಸ್ಥಿತಿ ಬಿಡಬೇಕಲ್ಲ, ಯಾವ ಇಷ್ಟ ಕಷ್ಟದ ಮಧ್ಯ. ನಿಮಗೆ ಗೊತ್ತು, ಪುಟ್ಟಿಗೆ ಆಲೆ 10 ವರ್ಷ, ಇನ್ನೇನು 11 ವರ್ಷಕ್ಕೆ ಬೀಳ್ತದೆ. ಯಾವಾಗ ಕೂತ್ಕೋತದೋ ಏನೋ. ಇವ್ರು ನೋಡಿದ್ರೆ ಗೊಬ್ಬರಕ್ಕೆ ಕಾಸಿಲ್ದಿರ ಪರದಾಡ್ತಾರೆ. ಇಂಥ ಪರಿಸ್ಥಿತಿಲಿ ನಾನೊಂದು ಹೆಣ್ಣು ಹುಡುಗಿ ಇಟ್ಕೊಂಡು ಹೆಂಗೆ ಮಾಡಬೇಕು ನೀವೇ ಹೇಳಿ. ಅದಕ್ಕೆ ಸುಬ್ಬತ್ತೆ ಒಂದ್ಕಿತ ಸ್ಯಾನೆ ದಿವಸಕ್ಕೆ ಮುಂಚೆಲೇ ಹೇಳಿತ್ತು ನಮ್ಮತ್ತೆ ಒಡವೆಗೊಳವೆ ಅಂಥೇಳಿ. ಅದಕ್ಕೆ ನಾನು ಸುಮ್ಕಾಗಿದ್ದೆ, ನೀವೇ ಯಾವ ಥರ ಕೊಡ್ತೀರಿ ಅಂತ. ಈಗ ಯಾಕೋ ಪರಿಸ್ಥಿತಿಗೆ ಕಟ್ಟಿಬಿದ್ದು ಕೇಳೋಂಗಾಗೋಯ್ತು. ಅದಕ್ಕೆ ಬಂದು ಅತ್ತೆನ ಆ ಒಡವೆಗಳಿದ್ರೆ ಕೊಡ್ರಿ ಅಂತ ಕೇಳಿದೆ. ಅದು ನನಗೋಸ್ಕರ ಅಲ್ಲ ಮಾವಯ್ಯ, ಮನೆ ಖರ್ಚಿಗೂ ಅಲ್ಲ ಅನ್ನಿ. ಈ ಪುಟ್ಟಿಗೆ ಈಗೆಲ್ಲ ಚಿನ್ನದ ಬೆಲೆ ಜಾಸ್ತಿ ಆಗೋದು ನಿಮಗೂ ಗೊತ್ತು. ಅದಕ್ಕೆ ಪುಟ್ಟಿಗೆ ಏನಾರ ಮಾಡಿ ಸಿಕ್ಬಿಡೋಣ ಈಗಲೇ, ಆಮೇಲೆ ಸಮಯ ಹೆಂಗೆ ಬದುಕ್ತದೋ ಏನೋ ಅಂಥೇಳಿ ಅದಕ್ಕೋಸ್ಕರ ಕೇಳಿದೆ. ನಾನು ನಿಮ್ಮ ಮನೆಗೆ ಬಂದು ಅತ್ತಮ್ಮನ ಕೇಳಿದೆ ಒಡವೆನ. ಅತ್ತಮ್ಮ ಅದಕ್ಕೆ ಹ್ಞೂ ಹಾಂ ಅಂದರು. ಹ್ಞೂ ಹೇಳವ. ಹ್ಞೂ ಅಂದರು ಅಂದರೆ ಏನಂದ್ಲವ? ಅದೇ ಮಾವಯ್ಯ, ಅದು ಕೊಟ್ಟೆ ಇದು ಕೊಟ್ಟೆ, ಅದಕ್ಕಾಯ್ತು ಇದಕ್ಕಾಯ್ತು, ಈಗಿರೋದು 2 ಸರ ಅಂಥೇಳಿ ನಾನು ಮದುವೆದಾಗ 1 ಸರ ಕೊಟ್ಟಿದ್ದೀನಿ ಮತ್ತೆ ತಕ್ಕೊ ಅಂತೇಳಿ ನಾನು ಅಷ್ಟೇ ಏನು ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ. ಈಗ 2 ಸರ ಇರೋದು ಅಂತವ್ರೆ. ಸುಬ್ಬತ್ತು ಹೇಳಿತ್ತು ಅರ್ಧ ಮಂಕ್ರು ಎಷ್ಟಿತ್ತು ಅಂತ. ನಾನು ಸುಳ್ಳೋ ನಿಜವಾಗ ಕಾಣೆ ಕೇಳಿದ್ದನ್ನೇ ಹೇಳ್ತಾ ಇವ್ನಿ. ನಿಮಗೂ ಗೊತ್ತಿರ್ತದೆ ಎಷ್ಟಿತ್ತು ಅಂತವ. ಈಗ ನೋಡೋರು ಅತ್ತೆ ಬರೀ 2 ಸರ ಅಂತಾರೆ. ಈಗ ಯಾವ ಮಾತು ನಂಬನ ಮಾವಯ್ಯ? ಈಗ ಅತ್ತೆ ಒಡವೆ ಬೇಕು ಅಂತ ನಾನು ಅತ್ತಮ್ಮನ್ನ ಕೊಡಲೇಬೇಕು ನಂಗೆ ಹೇಳಿದೆ. ಅದಕ್ಕೆಲ್ಲ ಅತ್ತೆ ನಿಮ್ಮ ಕುಟೆ ಹೇಳಿ ಕಳ್ಸೋರೆ ಅಂತ ತಿಳ್ಕೊಂಡೆ. ನೀವು ಹೇಳಿ ಮಾವಯ್ಯ, ಇದ್ರಲ್ಲಿ ನಂದೇನು ತಪ್ಪದೆ ಅಂತವ? ತಪ್ಪೇನಿಲ್ಲ ಬತ್ತು, ತಪ್ಪೇನಿಲ್ಲ ಕಡವ. ನಿಮ್ಮ ಅತ್ತೆ ಒಡವೆ ನೀನು ಕೇಳೋದು, ಅದು ಹೆಣ್ಮಕ್ಳಿದ್ರೆ ಅವಳು ಇಸ್ಕೊಳ್ಳೋಳು, ಅದು ಪ್ರಶ್ನೆ ಬೇರೆ. ಈಗ ಅವ್ರ ಮಗನ ಕೈ ಹಿಡ್ದು ಕಷ್ಟ ಸುಖ ನೀಚುತ್ತಾ ಇರೋಳು ನೀನು. ಅವ್ರ ಓನ್ ಆಸ್ತಿ ಮಗನಿಗೆ ಸೇರಬೇಕಲ್ವೇ? ಅಲ್ಲಾಗಲಿಲ್ಲ ಅಂದ್ರೂ ಮೊಮ್ಮಗಳಿಗಾರ ಬರಬೇಕಲ್ವೇ? ಒಂದು ಲೆಕ್ಕದಲ್ಲಿ ನಮ್ಮ ಮಂಗಳಕ್ಕನೇ ತಿರುಗಿ ನಿಮ್ಮ ಹೊಟ್ಟೆಲಿ ಹುಟ್ಟೋಳೆ ಅಂಥದ್ರಲ್ಲಿ ಇಲ್ಲ ಅನ್ನೋಕ್ಕಾಯ್ತದ? ಈ ಮಾರಿ ಒಡವೆ ಏನು ಮಾಡೋಳು ತಾಯಿ ಸತ್ವಲ್ಲೂ ನನಗೂ ಗೊತ್ತಿಲ್ಲ. ನಾನು ಮನೆಗೂ ವಿಚಾರಿಸ್ಬಿಟ್ಟು ಹಂಗೇನಾದ್ರು ಎತ್ತಿಕ್ಕಿದ್ರು ಅಕ್ಕನ ಒಡವೆ ಎಷ್ಟವ ಅಷ್ಟುವೆ ನಿನಗೆ ಸೇರಬೇಕು, ನನ್ನ ಮೊಮ್ಮಗಳಿಗೆ ಸೇರಬೇಕು, ನಾನು ಕೊಡಿಸ್ತೀನಿ ಕಣವ. ಅದಕ್ಕೆ ಮೇಲೆ ಇನ್ನೇನಾರು ಆಗಿದ್ರೆ ನನ್ನ ಪರಿಸ್ಥಿತಿಯು ನಿನಗೆ ಗೊತ್ತು. ಅದು ಬಿಡು, ಸತೀಶ ಅಲ್ಲವಾ ಹೇಳಿದ್ನಲ್ಲ ಮಾವಯ್ಯ ಗೊಬ್ಬರ ತರಕೋಗೋರೆ ಅಂತ. ಓ ಮರ್ತೇ ಬಿಟ್ಟೆ, ಗ್ಯಾನ್ ಗೆಟ್ಟೋನು ವಯಸ್ಸಾದ ಮುದ್ಕ ಮರ್ತೋಗ್ತೀನಿ ಕಣವ. ನನಗೆ ಏನವ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದಲ್ಲ, ಯಾಕೆ ತಾಯಿ ಅಷ್ಟೊಂದು ಬರ ಇದ್ದರೆ ನಾನಿಲ್ವೇನೆ? 2 ಫ್ಯಾಕ್ಟ್ರಿಲಿ 1 ಮಾರಿದ್ರು ಇನ್ನೊಂದು ಮಡಿಕೊಂಡಿದ್ದೀನಿ ಕಣವ. ಇವ್ರಿಗೆ ಹಂಗೆ ಆಚೆಲ್ಲೇ ಹೋಗಿ ದುಡಿಬೇಕು ಅಂತೇನಿಲ್ಲ. ಈಗಲೂ ಒಂದು ದಿವಸ ಬಂದು ಅಲ್ಲಿ ಮಾಡ್ಕೊಂಡು ಹೋದರೆ ಬೇಡ ಅಂತೀನಿ. ಇವನ್ನೇ ಬಂದು ನೋಡ್ಕೊಳಕ್ಕೆ ಹೇಳು ಮಾವಯ್ಯ. ನೀವು ಹೇಳೋಕ್ಕಾಯ್ತು, ಕಿಶೋರ ಇದ್ದ ಕಡೆ ಇವರು ಅಂದರೆ ಎಣ್ಣೆ ಸಿಗೋಕ್ಕೆ ಆದಂಗೆ ಆಗೋಯ್ತವೆ.
ಬೇಡ, ಇವ್ರು ಹೆಂಗೋ ಏನೋ ಒಂದು ಬೆಳೆ ಬೆಳ್ಕೊಂಡು ಜೀವನ ಮಾಡ್ತೀನಿ ಅಂತ ಸದ್ಯ ಅಷ್ಟಾರ ಮಾಡ್ಕೊಂಡು ಹೋಗಲಿ. ಈ ಎಲೆಕ್ಷನ್ನು ಪಲಕ್ಷನ್ನು ಸ್ನೇಹಿತರು ಸವಾಸ ಇವೆಲ್ಲ ಬಿಟ್ಟು ಈಗ ಅವ್ರ ಕಷ್ಟ ಅವ್ರಿಗೆ ಗೆಪ್ತಿ ಬತ್ತದೆ. ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ ಮಾವೆ, ನೀವು ಇವ್ರು ಬಿಸಿದಾಗೆ ಮಾಡಿರೋದೇ ಹೆಚ್ಚಾಗೈತೆ. ಆದರೆ ಇದೊಂದು ಸಹಾಯ ಮಾಡ್ಕೊಟ್ಬಿಡಿ. ಯಾಕೆಂದರೆ ಈಗ ಚಿನ್ನದ ಬೆಲೆ ಗಗನಕ್ಕೆ ಹೋಗೋದೆ, ನಮಗೂ ಇರೋದೊಂದು ಹೆಣ್ಣು ಹುಡುಗಿ. ಒಂಚೂರು ಹಿಂಗೆ ಪಂಗೆ ಉಳು ಸಿಕ್ಕಿದ್ರೆ ನಾಳೆ ದಿವಸ ಒಂದು ಕಷ್ಟಕ್ಕಾಯ್ತದೆ. ಬೇಕು ಅಂದರೆ ಸಡನ್ನಾಗಿ ಎಲ್ಲಿಂದ ತರೋಣ ಮಾವಯ್ಯ? ಹ್ಞೂ ಕಣ ಆಯಿತು, ನೀನು ಹೇಳೋದು ದಿಟ್ವೆ, ಅದ್ರ ಬಗ್ಗೆ ನಾನು ಮನೆಗೆ ಹೋಗಿ ಮಾತಾಡ್ತೀನಿ. ನೀನು ಪುರ್ಸೊತ್ತು ಮಾಡ್ಕೊಂಡು ಬಾತಾಯಿ, ಸತೀಶನ್ನು ಕರ್ಕೊಂಡು ಬಾ. ಯಾಕೆಂದರೆ ಈ ವಿಷಯ ಎಲ್ಲ ಸತೀಶಂಗೆ ಗೊತ್ತು ತಾನೆ? ಇಲ್ಲ ಮಾವಯ್ಯ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾದರೆ ಏನಂತಾರೋ ಅಂದ್ಬಿಟ್ಟು ಫಸ್ಟೇ ನಾನೇ ಅತ್ತಮ್ಮನ ಕೇಳೋಣ ಅಂತೇಳಿ ನಿಮಗೂ ಹೇಳಿಲ್ಲ, ಅವ್ರಿಗೂ ಹೇಳಿಲ್ಲ. ಸರಿ ತಾಯಿ, ನೀನು ಹೇಳ್ದೆ ಇದ್ರೆ ಸೆಟ, ನಾನೇ ಮಾರ್ಮುಂಡೆ ವಿಚಾರಿಸ್ಬಿಟ್ಟು ಏನಂತೇಳಿ ನೋಡ್ತೀನಿ. ನೀನು ನಾಳೆ ಬಾ, ನಾಳೆ ಬುಧವಾರ ಬೇಡ, ನಾಡಿದ್ದು ಗುರುವಾರಲೇ ಬಾ. ಹಾಂ, ನಾನು ಅದೇನು ಅಂತ ವಿಚಾರಿಸ್ಬಿಟ್ಟು ಮಾತಾಡ್ತೀನಿ. ಆದರೆ ಅವ್ನ ಕಿವಿಗೆ ಒಂದು ಮಾತು ಹಾಕು, ನಾಳೆ ದಿವಸ ದೂರವಾಸ ಮುನಿ ಕುಣಿದ್ರೆ ಏನು ಮಾಡಿಯಾ ನೋಡೋಣ ಮಾವಯ್ಯ. ಫಸ್ಟ್ ಅತ್ತಮ್ಮನ ಹತ್ರ ಮಾತಾಡೋಣ, ಆಮೇಲೆ ಇವರು ಕಿವಿಗೆ ಹಾಕೋದಾಯ್ತು. ಕೂತ್ಕೊಳ್ಳಿ ಮಾವಯ್ಯ, ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಂತೆ. ಬೇಡ ಕಣವ, ಹೊಸಿ ಕೆಲಸ ಅದೇ, ಬರ್ತೀನಿ ತಾಯಿ. ಅಯ್ಯೋ ಪಾಪ ಮಾವಯ್ಯನ ನೋಡೋರು ಅಯ್ಯೋ ಅನಿಸ್ತದೆ. ಈ ಅತ್ತಮ್ಮ ಅಷ್ಟೊಂದು ಒಡವೆ ನುಂಗಾಕುವಾಗ ಮಾವಯ್ಯಂಗೂ ಗೊತ್ತಿಲ್ದಂಗೆ ಒಂದೇ ಮನೇಲಿ ಇತ್ಕೊಂಡು ಯವ್ವ ಇನ್ನೆಂತ ಹೆಂಗ್ಸೋ. ಹಾಂ, ನಾನು ಮಾತ್ರ ಬಿಡೋಕ್ಕಿಲ್ಲ, ಅದೇನಾಯ್ತದ ನಾನು ನೋಡ್ತೀನಿ. ಭೂವಿ, ಊರಿನ ಕತೆ ಏನು ಮಾಡಿದೆ? ನಿಮ್ಮ ತಾಯಿ ಹತ್ರ ಮಾತಾಡ್ದಾ? ಹ್ಞೂ ರೀ, ಮಾತಾಡಿದೆ. ಅವ್ವ ಯಜಮಾನ್ರನ್ನ ಬಿಟ್ಟು ಬರೋಕ್ಕೆ ಹೋಗಬೇಡ, ನೀನು ಒಂದೇ ದಿವಸ ಬಂದು ಹೋದ್ರು ಸರಿ, ಅವ್ರನ್ನೂ ಬರೋಕ್ಕೆ ಹೇಳ್ಬಿಟ್ಟು ಜೊತೆಗೆ ಬಾ ಅಂತ ಹೇಳ್ತು. ಅಯ್ಯೋ, ನಿನಗೆ ನಾನು ಹೇಳಿದ ಅರ್ಥ ಆಗಲಿಲ್ವಾ? ನಾನು ಹಬ್ಬಕ್ಕೆ ಬರ್ತೀನಿ, ಬರಲ್ಲ ಅಂತ ಹೇಳಿಲ್ಲ. ಆದರೆ ನಾನು ಹಬ್ಬದ ದಿವಸನೇ ಬಂದ್ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ. ಅಪ್ಪಾಜಿ ನೋಡ್ಕೋಬೇಕಲ್ವಾ? ನೀನು ಪುಟ್ಟಿ ಅಲ್ಲೇ ಇದ್ದು ಒಂದು 4 ದಿವಸ ಇದ್ದು ಬನ್ನಿ. ಇಲ್ಲಿ ಅಪ್ಪನ್ನ ನೋಡ್ಕೊಳ್ಳೋಕ್ಕೆ ಊಟ ತಿಂಡಿ ವ್ಯವಸ್ಥೆಗೆ ನರ್ಸಿಗೆ ಒಂದು 4 ದಿವಸ ಇರೋಕ್ಕೆ ಹೇಳು. 2 ದಿವಸ ಸಾಲಲ್ಲ. ನೀವು 4 ದಿವಸ ಅಲ್ಲೇ ಇದ್ದು ಆರಾಮಾಗಿ ಬನ್ನಿ. ನಾನು ಆಫೀಸ್ಗೆ ಹೋಗ್ಕೊಂಡು ಸಂಜೆ ಬಂದು ಅಪ್ಪನ ನೋಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಒಂದು ದಿವಸದ ಮಟ್ಟಿಗೆ ನರ್ಸು ಬೆಳಗ್ಗೆ ಸಂಜೆವರೆಗೂ ನೋಡ್ಕೊಳ್ಳಿ, ಆಯಿತಾ? ಅದನ್ನು ನಾನು ನಿನ್ಗೆ ಅವತ್ತು ಹೇಳಿದ್ದು, ನೀನು ಅದನ್ನು ಮಾತಾಡು ಅಂತ ಹೇಳಿದ್ದು. ನೀನು ಅವತ್ತೇ ಬರಬೇಕು, ನಾನು ಬಂದ್ರೇ ಹೋಗಬೇಕು, ಈ ಥರ ಏನಿಲ್ಲಲ್ಲ. ಓಹೋ, ನೀವು ಹಂಗೆ ಹೇಳಿದ್ದಾ? ಸರಿ, ನಿಮ್ಮ ಮಾತು ನನಗೆ ಆಗಲಿ. ನೀವು ಹಬ್ಬದ ದಿವಸ ಬೆಳಗ್ಗೆನೇ ಬಂದು ಸಂಜೆ ವಾಪಸ್ ಬಂದ್ಬಿಡಿ. ನಾನು ಪುಟ್ಟಿ ಹಿಂದಿನ ದಿವಸ ಹೋಗಿರ್ತೀವಿ. ನೀವು ಹೇಳ್ದಂಗೆ ಒಂದು 4 ದಿವಸ ಬಿಟ್ಕೊಂಡು ಬರ್ತೀನಿ. ಪುಟ್ಟಿಗೂ ವರ್ಷ ಇಡೀ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಸ್ಕೂಲು ಟ್ಯೂಷನು ಅಂತ ಹೇಳಿ. ಈಗ ಸ್ವಲ್ಪ ಆರಾಮಾಗಿ ಅವಳ ಆ ಊರಲ್ಲೆಲ್ಲ ಸುತ್ತಾಡಿಸ್ಬೋದು. ಜಾನ್ಕು ಅಣ್ಣನ ಮಕ್ಕಳು, ತಮಣಿ ಅಣ್ಣನ ಮಕ್ಕಳು, ಅವ್ರ ಜೊತೆಗೆಲ್ಲ ಚೆನ್ನಾಗಿ ಆಟಾಡ್ಕೊಂಡು ಬರ್ತಾಳೆ. ನೀವು ಊಟಕ್ಕೆ ಏನಾದ್ರು ಗೊಜ್ಜು ಪುಡಿಗಳು ಮಾಡಿಟ್ಬಿಟ್ಟೋಗ್ಲಾ? ಅನ್ನಗಿನ್ನ ಮಾಡ್ಕೊಳಕ್ಕಾಗತ್ತಾ? ಇಲ್ಲ ಇಲ್ಲ, ಅವೆಲ್ಲ ಏನೋ ತೊಂದರೆ ತಗೋಬೇಡ. ನಾನು ಬಂದು ಆಫೀಸಿಂದ ಅನ್ನ ಮಾಡಿ ಅಪ್ಪನ ಕೊಡೋದು ಅವೆಲ್ಲ ಕೆಲಸ ಆಗಲ್ಲ. ಬೆಳಗ್ಗೆ ಹೊತ್ತು ನಮ್ಮ ಹಳೆ ಭಟ್ರೆ ಇದ್ರಲ್ಲ, ಅವ್ರಿಗೆ 2 ದಿವಸ ಬಂದು ಬೆಳಗ್ಗೆ ಮಧ್ಯಾಹ್ನ ಮಾಡಿಡಕ್ಕೆ ಹೇಳ್ತೀನಿ. ಅಂದರೆ ನೀವು ಹೋಗಿದ್ದು ಬರೋವ್ರಿಗೂ ಅವ್ರು ಬಂದು ಮಾಡಿರ್ತಾರೆ. ಸಂಜೆಗೆ ಬೇಕಾದ್ರೆ ನಾನು ಬರ್ತಾ ಹೋಟ್ಲಿಂದನೇ ತೊಗೊಂಬಂದ್ಬಿಡ್ತೀನಿ. 4 ದಿವಸ ಹೆಂಗೋ ಅಡ್ಜಸ್ಟ್ ಆಗುತ್ತೆ. ಸುಮ್ಮನೆ ಅದೆಲ್ಲ ಯಾಕೆ ರಿಸ್ಕು? ನೀನು ಆರಾಮಾಗಿ ಹೋಗಿದ್ದು ಬಾ, ಇಲ್ಲಿ ಚಿಂತೆ ಬಿಡು. ಅಲ್ಲ ಅದು, ಅಯ್ಯೋ ನೀನು ಬರೋಕ್ಕೆ ಮುಂಚೆನೂ ನಾನು ಇದೆಲ್ಲ ನಿಭಾಯಿಸ್ದೋನೆ, ನೀನು ತಲೆ ಕೆಡಿಸ್ಕೋಬೇಡ. ಅದು ಹಂಗಲ್ಲ, ಆವಾಗ ನಾನಿರಲಿಲ್ಲ. ಈಗ ನನಗೆ ನಾನೆಲ್ಲ ನೋಡಿಕೊಂಡು ರೂಢಿಯಾಗಿ ಹೇಗೆ ಬಿಟ್ಟು ಹೋಗಲಿ? ಓ ಐ ಆಮ್ ಸಾರಿ ಭೂವಿ, ನೀನು ಬೇಜಾರು ಮಾಡ್ಕೋಬೇಡ. ನನ್ನ ಮಾತನಾಡ್ತಾ ಅದು ಹಾಗಲ್ಲ. ನಾನು ಹೇಳಿದ್ದು ನನಗೆ 2 ಕಡೆ ನಿಭಾಯಿಸೋಕ್ಕಾಗತ್ತೆ. ಆಫೀಸ್ಗೆ ಹೋಗಿ ಮನೆಗೆ ಬಂದು ನೀನು ಇಲ್ಲಿ ಚಿಂತೆ ತೊಗೊಂಡು ಅಲ್ಲಿ ಆರಾಮಾಗಿರೋ ಟೈಮ್ನ ವೇಸ್ಟ್ ಮಾಡ್ಕೋಬೇಡ ಅಂತಷ್ಟೇ. ಸರಿ ಆಯಿತು. ಪುಟ್ಟಿ ಎಲ್ಲ ಹೋದ್ಲು? ನೀವು ಇನ್ಮೇಲೆ ಅವಳನ್ನ ಶಿಲ್ಪ ಅಂತಲೇ ಕರೀರಿ, ಪುಟ್ಟಿ ಅಂತ ಕರೆಯೋಕೆ ಹೋಗ್ಬೇಡಿ. ಯಾಕೆಂದರೆ ವಯಸ್ಸಿಗೆ ಬರ್ತಿದ್ದಾಳೆ, ಇನ್ನೇನು ಕರಿತೀವೋ ಅದೇ ನಿಂತು ಹೋಗ್ಬಿಡುತ್ತೆ. ನಾಳೆ ಅವಳು ಮದುವೆ ಆಗಿ ಮಕ್ಕಳಾದರೂ ನಾವು ಅದೇ ಪೆಟ್ನೆ ಮಲ್ಲೇ ಕರಿಬೇಕಾಗತ್ತೆ. ಹೌದು, ನಾನು ಅನ್ಕೊತೀನಿ. ಆದರೆ ಏನು ಮಾಡೋದು, ಸ್ವಲ್ಪ ತಡವರ್ಸುತ್ತೆ. ಸರಿ ಆಯಿತು, ರೂಢಿ ಮಾಡ್ಕೊಳ್ಳೋಣ. ಅಪ್ಪ ಹೇಗಿದ್ದಾರೆ? ಅಪ್ಪಂಗೆ ಟ್ಯಾಬ್ಲೆಟ್ ಕೊಟ್ಟಿಯಾ? ಹಾಂ, ಮಾವ ಹಿಂಗೆ ಕಾಫಿ ಕೊಟ್ಟು ಊಟ ಕೊಟ್ಟು ಟ್ಯಾಬ್ಲೆಟು ಕೊಟ್ಟಿದ್ದೀನಿ. ಶಿಲ್ಪ ಪಕ್ಕದ ಮನೆ ಮಕ್ಕಳ ಜೊತೆಗೆ ಸ್ವಲ್ಪ ಆಟಾಡ್ಕೊ ಬರ್ತೀನಿ ಅಂತ ಹೋದ್ಲು. ನಾನು ಮನೇಲೇ ಕೂತಿದ್ರೆ ಮೊಬೈಲು ಅಂತ ಕೂತ್ಬಿಡ್ತಾಳೆ, ಇಲ್ಲ ಟಿ ವಿ ನೋಡ್ಕೊಂಡು ಕೂರ್ತಾಳೆ. ಅದಕ್ಕೆ ಹೋಗಿ ಆಟಾಡ್ಕೊಂಬರಲಿ ಅಂತ ಹೇಳಿ ಕಳಿಸಿದ್ದೀನಿ. ನಿಮಗೇನು ಬೇಜಾರಿಲ್ಲ ತಾನೇ? ಇಲ್ಲ ಇಲ್ಲ, ನೀನು ಅವಳ ವಿಷಯದಲ್ಲಿ ಏನೇ ತೀರ್ಮಾನ ತೊಗೊಂಡ್ರು ಚೆನ್ನಾಗಿ ಯೋಚನೆ ಮಾಡೇ ತಗೋತಿ ಅಂತ ನನಗೆ ಗೊತ್ತು. ಅದ್ರ ಬಗ್ಗೆ ನನಗೆ ಯಾವ ಬೇಜಾರು ಇಲ್ಲ. ಇನ್ಫ್ಯಾಕ್ಟ್ ನನಗೂ ಅವಳು ಯಾವಾಗಲೂ ಮನೆಯೊಳಗೆ ಇರೋದು ಇಷ್ಟ ಇರಲಿಲ್ಲ. ಸ್ವಲ್ಪ ಆಚೆ ಪ್ರಪಂಚನೂ ಮಕ್ಕಳು ತಿಳ್ಕೋಬೇಕು. ಹಾಗಾಗಿ 4 ಮಕ್ಕಳ ಜೊತೆ ಬೆರೆಯೋದು, 4 ಕಡೆ ತಿರುಗಾಡೋದು, ಈಗಿಂದ ಮಕ್ಳಿಗೆ ರೂಢಿ ಮಾಡಿಸಿದ್ರೆ ನಾಳೆ ದಿವಸ ಸೊಸೈಟಿನ ಎದುರಿಸೋದಕ್ಕೆ ಅವರು ಧೈರ್ಯ ಬರುತ್ತೆ. ಯಾಕೆಂದರೆ ಇವಾಗ ಬರೀ ಮೊಬೈಲು ಟಿ ವಿನಲ್ಲೇ ಪ್ರಪಂಚ ಅಂದ್ಕೊಂಬಿಟ್ರೆ ನಾಳೆ ದಿವಸ ಹೊರಗಿನ ಪ್ರಪಂಚ ಎದುರಿಸೋದು ಕಷ್ಟ ಆಗಬಾರ್ದು. ಹೌದು, ಯಾಕೆಂದರೆ ನಾನು
ಚಿಕ್ಕ ವಯಸ್ಸಲ್ಲಿ ತುಂಬ ಮೂಡಿಯಾಗಿದ್ದೆ, ಮನೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಕಾಲೇಜ್ಗೆ ಅಂತ ಜಾನ್ಕೊಂಡ ನನ್ನನ್ನು ಟೌನ್ಗೂ ಮನೆಗೂ ಓಡಾಡು ಅಂತ ಬಿಟ್ಟಾಗ ತುಂಬ ಸಫರ್ ಮಾಡಿದ್ದೆ. ಆ್ಯಂಡ್ ನನಗೆ ಜಾನ್ಕೊಂಡ ತುಂಬ ಸಪೋರ್ಟ್ ಮಾಡಿದ್ದ, ಅದರಲ್ಲೆಲ್ಲ ಮೋಟಿವೇಟ್ ಮಾಡಿ ಧೈರ್ಯ ತುಂಬೋದು ಎಲ್ಲ ಮಾಡ್ತಿದ್ದ. ಹಾಗಾಗಿ ನನಗೆ ಹೆಣ್ಮಕ್ಳಿಗೆ, ಅದರಲ್ಲೂ ಈಗಿನ ಕಾಲದಲ್ಲಿ ಈ ಸಿಟಿಗಳಲ್ಲಿ ಎಷ್ಟು ಧೈರ್ಯ ಇದ್ರೂ ಸಾಲದು, ಎಲ್ಲ ತಿಳ್ಕೊಂಡಿರಬೇಕು ಅನ್ನೋದು ಒಂದು ಆಸೆ. ಅದಕ್ಕೋಸ್ಕರ ಶಿಲ್ಪನ್ಗೆ ನಾನು ಆದಷ್ಟು ಅವಳು ಬೆಳೀತಾ ಇರೋದನ್ನು ಅವಳಿಗೂ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಹೀಗೆ ಮಾಡ್ತಾಯಿದ್ದೀನಿ. ಖಂಡಿತ ಒಳ್ಳೆಯದು, ನಿನ್ನ ಮಾತು ನಾನು ಒಪ್ತೀನಿ ಭುವಿ. ಆದರೂ ಈಗಿನ ಕಾಲ ಕೆಟ್ಟ ಕಾಲ, ಹೊರಗಡೆ ಅದು ಇದು ಅಂತ ನೋಡ್ತಾ ಇರ್ತೀವಿ. ಸ್ವಲ್ಪ ಹುಷಾರಾಗಿರು. ಅವಳನ್ನ ಪಕ್ಕದ ಮನೆ ಈ ರೋಡು ಬಿಟ್ಟು ಇನ್ನೆಲ್ಲೇ ಆಚೆ ಹೋಗ್ಬೇಕು, ನೀನು ಅವಳ ಜೊತೆ ಇರು. ಖಂಡಿತ ಅವಳು ನಾನು ಎಲ್ಲೂ ಕಳಿಸಲ್ಲ. ನಾವು ಎಷ್ಟು ಧೈರ್ಯ ಕಲಿಸ್ತೀವೋ ಅಷ್ಟೇ ಸೇಫ್ಟಿಯಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅಂದಂಗೆ ಹೇಳೋದೇ ಮತ್ತೆ, ನರ್ಸು ದಿವಸಕ್ಕೆ 1000 ರೂಪಾಯಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಅವ್ರು ಹಾಸ್ಪಿಟ್ಲು ರಜೆ ಹಾಕಿ ಫುಲ್ ಡೇ ಇಲ್ಲಿದ್ದು ಮಾವನ್ನ ನೋಡ್ಕೊಳ್ಳೋ ಕೆಲಸ ಅಂದರೆ ಕಮ್ಮಿಗೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಓ, ದಿವ್ಸಕ್ಕೆ 1000 ರೂಪಾಯಾ? 4 ದಿವ್ಸಕ್ಕೆ 4000ನಾ? ಸರಿ, ಇನ್ನೇನು ಮಾಡೋದು ಬಿಡು. ಆಯಿತು, ಕೊಡ್ತೀವಿ ಅಂತ ಹೇಳು. ಹಾಂ, ಹಾಗೆ ಭಟ್ರಿಗೆ ಹೇಳಿಬಿಡಿ, ನರ್ಸ್ಗೂ ಸೇರಿಸಿ ಅಡುಗೆ ಮಾಡೋಕ್ಕೆ. ಮಾವಯ್ಯಂಗೆ, ನರ್ಸಿಗೆ ಮತ್ತು ನಿಮಗೆ 3 ಜನಕ್ಕೂ ಬೆಳಿಗ್ಗೆ ಮಧ್ಯಾಹ್ನ ಮಾಡಿಕೊಟ್ಬಿಟ್ರೆ ಸಂಜೆ ಟೈಮು ನರ್ಸ್ ಹೊರಟೋಗ್ತಾರೆ. ನೀವು ಮಾವಯ್ಯ ಹೊರಗಡೆಯಿಂದ ತಂದ್ಕೊಂಡು ತಿನ್ಕೊಳ್ಳಿ. ಅಂದಂಗೆ ಮಾವಯ್ಯಂಗೆ ತುಂಬ ಆಯಿಲ್ ಫುಡ್ಡು ಮತ್ತು ಈ ಫಾಸ್ಟ್ ಫುಡ್ ಎಲ್ಲ ತಂದ್ಕೊಡಕ್ಕೆ ಹೋಗ್ಬಿಡಿ. ಆದಷ್ಟು ತಿಳಿಸಾರು ಅನ್ನನೇ ತಂದ್ಕೊಡಿ, ಸ್ವಲ್ಪನೇ ತಿನ್ನಿಸಿ. ಆಯ್ತು. ನನಗಿರೋ ಟೆನ್ಷನ್ ಏನಂದರೆ, ನಾನು ಆಫೀಸ್ ಮುಗಿಸ್ಕೊಂಡು ಆ ಟ್ರಾಫಿಕ್ಕಲ್ಲಿ ಊಟನೂ ತೊಗೊಂಡು ಮನೆಗೆ ಬಂದು ಅಪ್ಪಂಗೆ ತಿನ್ನಿಸಿ, ಅದು ಅಷ್ಟು ಬೇಗ ಎಲ್ಲ ಹೇಗೆ ಮಾಡಲೋ ಗೊತ್ತಾಗ್ತಾಯಿಲ್ಲ. ಒಂದು ಕೆಲಸ ಮಾಡಿ, ಇಲ್ಲ ನೀವು 1-2 ದಿವಸ ರಜೆ ತೊಗೊಂಬಿಡಿ. ಹೇಗಿರೋ ನೀವು ಇತ್ತೀಚೆಗೆ ರಜಾನೇ ಹಾಕಿಲ್ವಲ್ಲ. ನಾನು ರಜೆ ತೊಗೊಂಡ್ರೆ ಅರ್ಧ ಆಫೀಸ್ಗೆ ರಜೆ ಸಿಕ್ದಂಗೆ ಆಗ್ಬಿಡುತ್ತೆ. ಆಮೇಲೆ GMಗೆ ನಾನು ಆನ್ಸರ್ ಕೊಡಬೇಕು. ಆಗಲ್ಲ ಭುವಿ, ಈಗಂತೂ ಇಯರ್ ಎಂಡ್ ಟೈಮು. ಈ ಕೆಲಸಗಳೆಲ್ಲ ಪೆಂಡಿಂಗ್ ಇರೋವೆಲ್ಲ ಮುಗಿಸ್ ಕ್ಲಿಯರ್ ಮಾಡ್ಬೇಕು ನಾವು. ಸರಿ, ಆಯಿತು. ಆದಷ್ಟು ಆರೋಗ್ಯದ ಕಡೆನೂ ಗಮನ ಕೊಡಿ. ಸರಿ, ನಾನು ಕೈಕಾಲು ತೊಳ್ಕೊಂಡು ಬರ್ತೀನಿ. ನನಗೂ ತಟ್ಟೆ ಇಡು. ಹಾಗೆ ಶಿಲ್ಪನ್ನು ಕರೆದ್ಬಿಡು, ಎಲ್ಲರೂ ಊಟ ಮಾಡಿಬಿಡೋಣ. ಸರಿ, ಆಯಿತು, ನಾನು ಕರ್ಕೊಂಡು ಬರ್ತೀನಿ. ನನಗನ್ಸುತ್ತೆ ಒಂದೊಂದ್ಸರಿ ಶಾರದಾನೇ ಭುವಿ ರೂಪದಲ್ಲಿ ವಾಪಸ್ ಬಂದಲೇನೋ ಈ ಮನೆಗೆ ಅಂತ. ಶಾರದಾ ಹೋದ್ಮೇಲೆ ಮನೆ ಗತಿ ಏನಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದೆ. ಶಾರದಂಗೆ ಈ ಮನೆ ಬಿಟ್ಟಿರೋಕ್ಕಾಗದೆ ಭುವಿ ಜೊತೆಗೆ ಬಂದುಬಿಟ್ಟಿದ್ದಾಳೆ. ಇಲ್ಲೇ ಇದ್ದರೆ ಯಾವ ಮಲ್ತಾಯಿ ತಾನೇ ಇಷ್ಟೊಂದು ಚೆನ್ನಾಗಿ ಮಗು ನೋಡ್ಕೊಳ್ಳೋಕೆ ಸಾಧ್ಯ?